ಬೆಂಗಳೂರಿನಲ್ಲಿ ಆಪರೇಷನ್ ಬಿಡಾಡಿ ವಾಹನ ಶುರುವಾಗಿದೆ. ಸುಮಾರು 1500 ವಾಹನಗಳಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ನೋಟಿಸ್ ಅಂಟಿಸುವ ಕಾರ್ಯ ಬಹುತೇಕ ಪೂರ್ಣಗೊಂಡಂತ ಹಿನ್ನೆಲೆಯಲ್ಲಿ ಯಾರೆಲ್ಲ ಉತ್ತರವನ್ನ ಕೊಟ್ಟಿಲ್ಲೋ ವಾಹನದ ಮಾಲೀಕರು ನೋಟಿಸ್ ಕೊಟ್ಟರು, ಡೋಂಟ್ ಕೇರ್ ಮನೋಭಾವವನ್ನು ಅನುಸರಿಸಿದ್ರು, ಅವರ ವಾಹನಗಳು ಇವತ್ತಿನಿಂದ ಟೋಯಿಂಗ್ ಆಗ್ತಾ ಇದೆ. ಆ ಕಾರ್ಯ ಆರಂಭ ಆಗಿದೆ. ಮುಂದಿನ ಪ್ರಕ್ರಿಯೆ ತೀವ್ರಗೊಳಿಸುವುದಕ್ಕೆ ಜಿಬಿಎ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಟೋಯಿಂಗ್ ಕಾರ್ಯ ಆರಂಭ ಆಗಿದೆ. ನೋಡಿ, ನೋಟಿಸ್ ಅನ್ನು ಅಂಟಿಸುವಂತ ಕೆಲಸ 1500 ವಾಹನಗಳಿಗೆ. ಮೊನ್ನೆ ಅಂಟಿಸಿದ್ರು ನೋಟಿಸ್ ಅಂಟಿಸಿ 1 ವಾರ ಗಡುವು. ಬೇಕಾಬಿಟ್ಟಿ ವಾಹನಗಳನ್ನ ಎಲ್ಲಂದ್ರಲ್ಲೇ ಪಾರ್ಕ್ ಮಾಡುವಂತಿಲ್ಲ, ರಸ್ತೆಗಳ ಮೇಲೆ ಪಾರ್ಕ್ ಮಾಡುವಂತಿಲ್ಲ ಅಂತ ಹೇಳಿ ಸೂಚನೆಗಳು. ಏಕಾಏಕಿ ಬಂದು ಇವತ್ತು ಟೋಯಿಂಗ್ ಮಾಡ್ತಿದ್ದಾರೆ. ಯಾಕಂದ್ರೆ 7 ದಿನ ಆಗಿದೆ, ಇವತ್ತಿಗೆ ಕಾಲಾವಕಾಶ ಮುಗ್ದಿದೆ. ಇನ್ನ ಜಪ್ಪಯ್ಯ ಅಂದ್ರೂ ಕೂಡ ನಿಮ್ ಗಾಡಿ ಸಿಗೋದಿಲ್ಲ. ನೀವು ಕಾನೂನಾತ್ಮಕವಾಗಿ ನಿಮ್ಮ ವೆಹಿಕಲ್ಗಳನ್ನ ಬಿಡಿಸ್ಕೊಳ್ಬೇಕು, ದಂಡ ಕಟ್ಟಬೇಕು. ಬೇಕಾಬಿಟ್ಟಿ ಎಲ್ಲೋ ರೋಡಲ್ಲಿ ಖಾಲಿ ಇರುತ್ತೆ, ಪಾರ್ಕ್ ಮಾಡೋದು, ತಿಂಗಳಾನುಗಟ್ಲೆ ಪಾರ್ಕ್ ಮಾಡೋದು ಹೋಗುತ್ತೆ. ನಮ್ ಕಾರ್ ಎಲ್ಲೋ ಒಂದ್ ಕಡೆ ಪಾರ್ಕ್ ಆಗಿದ್ರೆ ಸಾಕು, ಬೇರೆಯವ್ರು ಹೆಂಗಾದ್ರೂ ಹೋಗ್ಕೊಳ್ಳಿ, ಓಡಾಡಿದ್ರೆ ಓಡಾಡ್ಲಿ, ಬಿಟ್ರೆ ಬಿಡ್ಲಿ, ನನ್ಗೇನಾಗಬೇಕು, ನನ್ನ ಕಾರ್ ಒಂದ್ ಕಡೆ ಮೂಲನೆಗೆ ಪಾರ್ಕ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಡೋಂಟ್ ಕೇರ್ ಮನೋಭಾವದಲ್ಲಿದ್ರಲ್ಲ, ಅವರೆಲ್ಲರಿಗೂ ಕೂಡ ಈಗ ತಕ್ಕ ಶಾಸ್ತಿ ಆಗ್ತಾ ಇದೆ. 1500 ವಾಹನಗಳಿಗೆ ಈಗ ನೋಟಿಸ್ ಅನ್ನ ಅಂಟಿಸಿದ್ರು. ಅದು ಕೆಲ ದಿನಗಳ 7 ದಿನದ ಹಿಂದೆ ಜಿಬಿಎ ಹಾಗೂ ಪೊಲೀಸ್ ಇಲಾಖೆಯ ಜೊತೆಯಾಗಿ ಒಂದು ಕಾರ್ಯಾಚರಣೆ ನಡೆದಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಇವತ್ತಿಂದ ಟೋಯಿಂಗ್ ಶುರುವಾಗಿದೆ. ಎಷ್ಟು ವೆಹಿಕಲ್ಗಳನ್ನ ಇಲ್ಲಿವರೆಗೂ ಟೋಯಿಂಗ್ ಮಾಡಿದ್ದಾರೆ? ಆ ಟೈಮಲ್ಲಿ ಏನಾದ್ರೂ ಘಟನೆಗಳಾಯ್ತಾ, ಯಾರಾದ್ರೂ ಬಂದ್ರ, ಇಲ್ಲ ಬಿಟ್ಬಿಡಿ ನಾವು ಅದನ್ನ ಸರಿಪಡಿಸ್ಕೊಳ್ತೀವಿ, ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ, ಆ ತರದ್ ಏನಾದ್ರೂ ಕಂಡು ಬಂತ? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಏನು ಬಿಡಾಡಿ ವಾಹನಗಳಿಗೆ ಬ್ರೇಕ್ ಹಾಕೋದಕ್ಕೆ ಅಂತ ಹೇಳಿ ನೋಟಿಸ್ ಅನ್ನ ಹಂಚುವಂತ ಕೆಲಸವನ್ನ ಕಳೆದ 1 ವಾರದ ಹಿಂದೆ ಜಿಬಿ ಅಧಿಕಾರಿಗಳು ಅದರ ಜೊತೆಗೆ ಬೆಂಗಳೂರು ಸಂಚಾರಿ ಪೊಲೀಸರು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಪಾದಾಚಾರಿ ಮಾರ್ಗಗಳು ಮತ್ತೆ ರಸ್ತೆ ಇಕ್ಕೆಲಗಳಲ್ಲಿ ನಿಂತಿರುವಂತಹ ಹಳೆಯ ವಾಹನಗಳೇನಿದೆ, ಆ ಒಂದು ಹಳೆಯ ವಾಹನಗಳಿಗೆ ನೋಟಿಸ್ ಹಂಚುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸುಮಾರು 1500 ಅಂತ ಹೇಳಿದ್ರೆ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 1500 ವಾಹನಗಳಿಗೆ ನೋಟಿಸ್ ಹಚ್ಚುವಂತಹ ಕೆಲಸವನ್ನ ಮಾಡಿರುವಂತದ್ದು. ಅದರಲ್ಲಿ 300 ವಾಹನದ ಮಾಲೀಕರು ಬಂದು ತಮ್ಮ ವಾಹನಗಳನ್ನ ನೋಟಿಸ್ ಅನ್ನ ನೋಡಿಕೊಂಡು ಅದಕ್ಕೆ ದಂಡವನ್ನ ಪಾವತಿಸಿ ತಮ್ಮ ವಾಹನವನ್ನ ಬಿಡಿಸಿಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ 1200 ವಾಹನಗಳು ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಮಾಲೀಕರು ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಈ ನಿಟ್ಟಿನಲ್ಲಿ ಇವತ್ತಿನಿಂದ ಈ ಒಂದು ಟೋಯಿಂಗ್ ಕಾರ್ಯಾಚರಣೆಯನ್ನ ಆರಂಭ ಮಾಡಲಿಕ್ಕಿರುವಂತದ್ದು. ಇದರ ಜೊತೆಗೆ ಈಗಾಗಲೇ ಈ ಒಂದು ಟೋಯಿಂಗ್ ಕಾರ್ಯಾಚರಣೆ ಬೇರೆ ಬೇರೆ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆರಂಭ ಆಗುತ್ತೆ. ಅದರ ಜೊತೆಗೆ ಸಚಿವರೇ ಈ ಒಂದು ಕಾರ್ಯಾಚರಣೆಗೆ ಚಾಲನೆಯನ್ನ ಕೂಡ ನೀಡಲಿಕ್ಕಿದ್ದಾರೆ. ಸ್ಥಳಕ್ಕೆ ಬಂದು ಆ ಒಂದು ಕಾರ್ಯಾಚರಣೆಯನ್ನ ಮಾಡುವ ಜಾಗದಲ್ಲಿ ಬಂದು ಅದಕ್ಕೆ ಚಾಲನೆಯನ್ನ ಕೂಡ ನೀಡಲಿಕ್ಕಿದ್ದಾರೆ. ಇದಾದ ಬಳಿಕ ಸದ್ಯ ಯಾವುದೇ ರೀತಿಯಾದಂತಹ ಮಾಲೀಕರು ವಾಹನದ ಕಡೆಗೆ ಬರುವಂತಹ ಒಂದಿಷ್ಟು ಪ್ರಕ್ರಿಯೆಗಳು ನಡೀತಾ ಇಲ್ಲ. ಆದ್ರೆ ಮುಂದಿನ ಹಂತವಾಗಿ ನೇರವಾಗಿ ಪೊಲೀಸ್ ಠಾಣೆಗಳಿಗೆ ಹೋಗಿ ಅಲ್ಲಿ ತಮ್ಮ ವಾಹನವನ್ನ ಬಿಡಿಸಿಕೊಳ್ಳಲಿಕ್ಕೆ ಕೂಡ ಕಾಲಾವಕಾಶವನ್ನು ಕೊಡಲಾಗಿದೆ. ಏನು ನೋಟಿಸ್ ಹಚ್ಚಿದ ಬಳಿಕ ಏನು 7 ದಿವಸದ ಅವಧಿ ಏನಿರುತ್ತೆ ಅದು ಮುಗಿದ ಬಳಿಕ ಇವತ್ತು ಟೋವಿಂಗ್ ಅನ್ನು ಆರಂಭ ಮಾಡಲಾಗಿದೆ. ಇದಾದ ಬಳಿಕ 15 ದಿವಸದ ಕಾಲಾವಕಾಶವನ್ನ ಮತ್ತೆ ಮಾಲೀಕರಿಗೆ ನೀಡಲಾಗುತ್ತೆ. ಟೋಯಿಂಗ್ ನ ಖರ್ಚು ಅದರ ಜೊತೆಗೆ ದಂಡವನ್ನ ಪಾವತಿ ಮಾಡಿ ವಾಹನವನ್ನ ಬಿಡಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನೋಟಿಸ್ ಹಚ್ಚಿರುವುದನ್ನು ನೋಡಿದ್ರೆ 1500ಕ್ಕೂ ಹೆಚ್ಚು ವಾಹನಗಳಿಗೆ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೂಡ ನೋಟಿಸ್ ಅನ್ನು ಹಚ್ಚಲಾಗಿದೆ. ಆದ್ರೆ 300 ವಾಹನಗಳ ಮಾಲೀಕರು ಮಾತ್ರ ಬಂದು ಅದಕ್ಕೆ ಒಂದು ದಂಡವನ್ನ ಪಾವತಿ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ 1200ಕ್ಕೂ ಹೆಚ್ಚು ವಾಹನಗಳಿಗೆ ಇನ್ನೂ ಕೂಡ ಯಾರು ಮಾಲೀಕರು ಮತ್ತೆ ಅದರ ಓನರ್ಗಳು ಯಾರು ಎನ್ನುವುದೇ ಪತ್ತೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಇದೀಗ ಟೋಯಿಂಗ್ ಅನ್ನ ಆರಂಭಿಸಿ ಅದನ್ನ ಹರಾಜು ಪ್ರಕ್ರಿಯೆಯಲ್ಲಿ ಮುಂದುವರಿಸೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿರುವಂತದ್ದು. ಇನ್ನು ಇದಾದ ಬಳಿಕ 15 ದಿವಸಗಳ ಕಾಲಾವಕಾಶ ಇರೋದ್ರಿಂದಾಗಿ ಮಾಲೀಕರು ಬಂದು ವಾಹನ ಬಿಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.